Hi guys, good morning. Welcome back to my YouTube channel, Shushma Kannada Vlogs. ನನ್ನ ಡೈಲಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲ ಒಂದೇ ಥರ ಹೇಳ್ತೀನಿ ಅಂತ ಇವತ್ತು ಸ್ವಲ್ಪ ಚೇಂಜ್ ಮಾಡಿಬಿಟ್ಟೆ. ಎಲ್ಲರಿಗೂ ಹ್ಯಾಪಿ ಸಂಡೇ. ನಾನು ಇವಾಗ 8:30ಗೆ ಎದ್ದಿದ್ದೀನಿ ಗೈಸ್. ಎದ್ದು ಇವಾಗ ಕೃತುಂಗೆ ಹಾಲು ಕಾಯಿಸ್ತಾ ಇದ್ದೀನಿ. ಶೀತ ಒಂಥರ ಜಾಸ್ತಿ ಆಗ್ಬಿಟ್ಟೈತೆ, ನಂಗೆ ಒಂಥರ ಆಯ್ತೈತೆ. ಬಿಸಿನೀರು ಕುಡಿಬೇಕಿತ್ತು, ಸಂಡೇ ಅಲ್ವಾ, ಇರ್ಲಿ ಒಂದು ಸ್ವಲ್ಪ ಟೀ ಕುಡಿಯೋಣ ಅಂತೇಳಿ ಅಮ್ಮ ಆಲ್ರೆಡಿ ಟೀ ಇಟ್ಟಿದ್ರು. ಟೀ ಬಿಸಿ ಮಾಡ್ಕೋತಾ ಇದ್ದೀನಿ. ನನ್ನ ಹಿಂದಿನ ವ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ, ಮಧ್ಯರಾತ್ರಿಲೆಲ್ಲ ಎದ್ದು ವ್ಲಾಗ್ ಮಾಡ್ಬಿಟ್ಟಿದ್ದೀನಿ. ಏನ್ಮಾ ಹಾಲು ಆರಕ್ಕಿಟ್ಟಿದ್ದೀನಿ, ವೆಯ್ಟ್. ಕುರಿತು ನೋಡಿ, ಅವಳು ಹಾಸಿಗೆನ ಅವಳೇ ಫೋಲ್ಡ್ ಮಾಡಿ ಇಟ್ಬಿಟ್ಟು ಬಂದಿದ್ದಾಳೆ. ಎಲ್ಲನೂ ಅವಳವಳ ಕೆಲಸ ಅವಳವಳೆ ಕಲ್ತ್ಕೋತಾ ಇದ್ದಾಳೆ ನಿಧಾನಕ್ಕೆ. ಈಗ ಅವಳಿಗೆ ಹಾಲು ಕೊಟ್ಟು ನಾನು ಟೀ ಕುಡಿದು, ನಮ್ಮ ಮಮ್ಮಿ ಏನು ಕೆಲಸ ಮಾಡಿದೆ ಗೊತ್ತಾ ಆಲ್ರೆಡಿ ಅಂತೂ ಹೇಳಲ್ವಾ ಅಂದ್ಬಿಟ್ಟು ರೂಮ್ ಲೈಟ್ ಹಾಕ್ಬಿಟ್ಟು ಹೋಯ್ತು. ಗೊತ್ತು ನಾನು ಮಧ್ಯರಾತ್ರಿ ಎಲ್ಲ ಎದ್ದು ಶೀತ ಆಗಿ ಬಿಸಿನೀರು ಕಾಯಿಸ್ಕೊಂಡು ಕುಡ್ದಿದ್ದು. ಹಾಗಾಗಿ ಚಟ್ನಿ ಆಡಿಸಿಟ್ಟೈತೆ. ಫ್ರಿಡ್ಜಲ್ಲಿ ದೋಸೆ ಇಟ್ಟಿದೆ. ಇವಾಗ ದೋಸೆ ಚಟ್ನಿ ಗೈಸ್, ಭಾನುವಾರ ಸ್ಪೆಷಲ್ ತಿಂಡಿ. ಓಡ್ತಾನೆ ಇರುತ್ತೆ. ನಾವು ಕೂತಿದ್ರು ನಿಂತಿದ್ರು ಮಲಗಿದ್ರು ಓಡ್ಬಿಡುತ್ತೆ. ಆಗಲೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದಾಗ 8:30, ಬಟ್ ಈಗಾಗಲೇ 9 ಕಾಲ ಆಗೋಯ್ತು. ಮಮ್ಮಿಗೆ ದೋಸೆ ಹಾಕ್ಕೊಡ್ತಾರೆ, ಮಮ್ಮಿ ತಿಂತಾ ಇದ್ದಾರೆ. ನನ್ನ ಮಗಳು ನಂಗೆ ಈಗಲೇ ದೋಸೆ ಬೇಡ ಅಮ್ಮ ಅಂದ್ಬಿಟ್ಟು ಆಟಾಡೋಕ್ಕೆ ಹೋದ್ಲು. ನಮ್ಮ ಅಪ್ಪಾಜಿ ಎಲ್ಲ ಹೋಗೈತೆ. ನಮ್ಮ ಅಪ್ಪಾಜಿ ಬಂದಮೇಲೆ ದೋಸೆ ಹಾಕ್ಕೊಡ್ಬೇಕು. ನೋಡಿ ಹಾಲ ಹಿಂಗೆ ನಮ್ಮನೆ ವೇಸ್ಟ್ ಮಾಡೋದು ಅಂತ. ನಾನು ಬೇರೆ ಹಾಲು ಕುಡಿಯೋದಿಲ್ಲ. ಹಾಗೆ ಏನು ಮಾಡ್ತೀವಿ, ಇವಳು ಬಿಟ್ಟಿರೋ ಹಾಲನ್ನ ನಾವೇನೇ ಅಲ್ವಾ ಟೀಗೆ ಹಾಕೋತೀವಿ. ಆ ಥರ ಅವಳು ಮಾಡಿದಾಗ ಈಗ ನಾನು ದೋಸೆ ವಿತ್ ಚಟ್ನಿ ತಿಂತಾಯಿದ್ದೀನಿ. ಋತುಗೆ ಆಮೇಲೆ ಹಾಕ್ಕೊಡ್ತೀನಮ್ಮ, ಆಮೇಲಿಂದ ತಿನ್ಕಣಮ್ಮ ಅಂದ್ಬಿಟ್ಟು ಆಟ ಸಾಮಾನು ಬಯಸ್ಕೊಂಡು ಆಟಾಡಕ್ಕೆ ಹೋಗೋಳೆ ಬೀದಿಗೆ. ಅಮ್ಮ ನಿಮ್ಗೆ ಕಾಫಿ ಇಟ್ಟಿದ್ದೀನಿ, ತಾಳಿ ಕಾಫಿ ಕೊಡ್ತೀನಿ ತಗೊಳಮ್ಮ. ಎಲ್ಲೋದ್ರು ಇವರು ಅಪ್ಪಾಜಿ, ಇಲ್ಲಿ ಇಟ್ಟಿದ್ದೀನಿ ತಗೊಳ್ಳಿ ಟೀಯ. ಟೀ ಇಟ್ಕೊಟ್ಟೆ, ಅವ್ರಿಗೆಲ್ಲ ಟೀ ಇಟ್ಕೊಟ್ಟಿದೆ. ನಾವು ದೋಸೆ ಮಾಡ್ಕೊಂಡು ತಿಂತಿದ್ವಲ್ವ, ಇವ್ರು ತಿಂಡಿ ಟೈಮಿಗೆ ಬರ್ತಾರೆ, ನಮಗೆ ಗೊತ್ತಿಲ್ಲ. ಹಾಗಾಗಿ ಈಗ ಟೈಮ್ ಬಂದು 10:40. ಅರ್ಜೆಂಟಾಗಿ ರೈಸ್ಗಿಟ್ಟು ಚಿತ್ರಾನ್ನ ಹುಡಿ ಮಾಡಿ ಚಿತ್ರಾನ್ನ ಕಲಸಿ ನೋಡಿ. ಹುಡಿ ಜಾಸ್ತಿನೇ ಮಾಡಿದ್ದೀನಿ, ಯಾಕಂದರೆ ನಾಳೆ ಕೃತುಗೂ ಆಗಲಿ ಅಂತಲೇ ಹೇಳಿ ತಿಂಡಿನ ಹಾಕ್ಕೊಟ್ಟಿದ್ದೀನಿ. ಹರಿನಳ್ಳಿ ಅಪ್ಪಂಗೂ ಅಮ್ಮಂಗೂ ತಿಂತಾಯಿದ್ದಾರೆ. ತುಂಬ ಫಾಸ್ಟಾಗಿ ಮಾಡಿದೆ ಚಿತ್ರಾನ್ನ. ಅದೇ ಟೈಮ್ಗೆ ಚಂದನೂ ಕಾಲ್ ಮಾಡಿದ್ಲು, ಮಾತಾಡೋಕ್ಕೆ ಆಗಲಿಲ್ಲ. ಚಂದನ ಕಟ್ ಮಾಡಿದ್ಲು. ಇವತ್ತೊಂದು ನಮ್ಮೂರಲ್ಲಿ ಸ್ವಾಗತನ ಹುಡುಗನ ತೋರಿಸಿದ್ರಲ್ಲ, ನಮ್ಮ ಅಣ್ಣ ತಮ್ಮದಿರು ಸ್ವಾಮಿ ಅಣ್ಣ ಅಂತ ಹೇಳಿ ಅವ್ರ ಮನೆಗೆ ತಾರಸಿ ಇದೆ, ಅಂದರೆ ಮೋಡ್ ಹಾಕ್ತಾಯಿದ್ದಾರೆ. ಅದಕ್ಕೆ ಆ ಫಂಕ್ಷನ್ಗೆ ಬಂದಿದ್ದಾರೆ. ಅರೆ ನಡಿ ಅಪ್ಪನೂ ಅಮ್ಮನೂ. ನಾವು ಮಧ್ಯಾಹ್ನದ ಮೇಲಿಂದ ಊಟಕ್ಕೆ ಹೋಗಬೇಕು. ನೋಡೋಣ ಹೆಂಗಾಗುತ್ತೆ ಇವತ್ತಿನ ದಿನ ಅಂತ ಹೇಳಿ. ಅಮ್ಮನ ಕಾಫಿ ಇಟ್ಕೊಂಡಲ್ಲ, ಸ್ವಲ್ಪ ಕಾಫಿ ಇತ್ತು, ನಾನು ಕುಡಿತಾ ಇದ್ದೀನಿ. ಶೀತ ಜಾಸ್ತಿ ಆಗ್ಬಿಟ್ಟೈತೆ, ನಂಗೆ ಆಯ್ತಾನೆ ಇಲ್ಲ, ಮಾತಾಡೋಕ್ಕೂ ಆಯ್ತಾ ಇಲ್ಲ. ಅದಕ್ಕೆ ಏನು ಮಾಡೋದು, ಒಂದು ಸ್ವಲ್ಪ ಟೀ ಕಾಫಿ ಕುಡಿದ್ರೆ ಒಂದು ಸ್ವಲ್ಪ ಬೆಟರ್ ಫೀಲ್ ಆಗುತ್ತೆ ಅಂತ ಹೇಳಿ ಕುಡಿತಾ ಇದ್ದೀನಿ ಅಷ್ಟೇ. ಏನೋ ರಾಜಕೀಯದ ಬಗ್ಗೆ ಭಾಳ ಜಾಸ್ತಿ ಮಾತಾಡ್ತಾ ಇದ್ದಾರೆ ಎಲ್ಲರೂ, ಏನೇನೋ ಮಾತಾಡ್ತಿದ್ದಾರೆ. ಈ ಕಾಫಿ ಕುಡ್ಕೊಬಿಡ್ತಿದ್ದಾರೆ. ಕರೆಂಟ್ ಬೇರೆ ಹೋಗೋದು ಬರೋದು ಮಾಡ್ತಾ ಐತೆ. ಕೊಡ್ಬೇಕು ತಾನೇ. ಆ ದುಡ್ಡು ಇಸ್ಕೊಂಡೋದ್ರು, ಅದನ್ನ ಇಸ್ಕೊಂಡೋಗಿ ಕಡ್ಡೆ ಸೀಟ್ ತಗೊಬಂದ್ರು. ಇನ್ನೇನೋ ಮಾಡಿ ಅಲ್ಲಿ ನೆಟ್ರು ಬತ್ತಾವ್ರೆ, ಹಂಗೆ ಕಳ್ಸೋಗಿಲ್ಲ. ಕೊಟ್ರು ಹಿಂಗೆ ಕೊಟ್ರು, ಹಂಗೆ ಇಸ್ಕೊಂಡೋಗಿ ಕಡ್ಲೆ ಇಡ್ತದ್ರು. ಹಂಗೆ 100 ರೂಪಾಯಿ ಕೊಡೋದಕ್ಕೆ ಒಂದೊಂದು ಸೀರೆನಾರು ತಂದು ಕೊಟ್ರೆ ಹಾಕಲ್ವಪ್ಪ ನೀವು? ಯಾವುದೂ ಇಲ್ಲ. ನಮ್ಮ ಅಪ್ಪಾಜಿನೂ ಏನೂ ಇಲ್ಲ, ಸುಮ್ಮನಿರಿ. ನಾನು ಹೇಳ್ತೇನೆ 150 2 ಬಿಟ್ರೇನಿಲ್ಲ. ಸಾಕ್ತಾನೆ ಇಲ್ಲ, ತುಂಬ ಹೆವಿ ಕೋಲ್ಡು. ನನಗಂತೂ ಮೂಗನೆ ಕಟ್ ಮಾಡ್ಕೊಬಿಡೋಣ ಅಷ್ಟು ಆಗ್ತಾ ಇಲ್ಲ. ಈ ಜಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಬಂದೆ. ನನ್ನ ಅಲರ್ಜಿ ಟ್ಯಾಬ್ಲೆಟ್ ತೀರಾ ಆಗಲಿಲ್ಲ ಅಂದರೆ ಕುಡಿಯೋದು, ಬಟ್ ತೀರಾ ಆಗ್ತಾಯಿಲ್ಲ. ಇದನ್ನು ಇವಾಗ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೋತೀನಿ. ಇವತ್ತು ತುಂಬ ಫಂಕ್ಷನ್ಸ್ ಇದ್ದಾವೆ. ಚಾಂದವ್ರ ಅತ್ತೆ ಮಾವ ಬಂದಿರೋದು, ಅದಕ್ಕೇನೆ ಒಂದು ಫಂಕ್ಷನ್ಸ್ಗೆ. ಬಟ್ ನಮಗೊಂದು 4-5 ಇದ್ದಾವೆ. ಬಟ್ ಒಂದಕ್ಕಾದರೂ ನಾನು ಹೋಗ್ಬೇಕು, ಊಟ ಮಾಡ್ಕೊಬರ್ತೀನಿ ಇಲ್ಲಿ ನಮ್ಮೂರಲ್ಲೇ. ಅದಕ್ಕೆ ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ತೀನಿ.
ಹಾಲೆಲ್ಲ ಬೇರೆ ಬೇಗಂದು ಕುಡ್ಕೊಂಡು ಹೋಯ್ತದೆ. ನಾನು ಹಾಕಿದ್ನಲ್ಲ ನೈಟ್ ಪ್ಯಾಂಟು, ಬಟ್ ಇದು ಮಿಶೋದಲ್ಲಿ ನನ್ನ ತಂಗಿ ಬುಕ್ ಮಾಡ್ಕೊಂಡಿರೋದು ಅವಳು ಪ್ಯಾಂಟು. ಹರಿನಳ್ಳಿಯಿಂದ ಹಾಕೊಂಡ್ಬಂದಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಡೈಲಿ ಯೂಸ್ಗೂ ಹಾಕೋಬೋದು. ಈ ಥರ ಶಾರ್ಟ್ ಟಾಪ್ ಮೇಲೆ ಈ ಲೋಕಲಲ್ಲೆಲ್ಲಾದರೂ ಈಗ ಇಲ್ಲೇ ಹೋಗಬೇಕಾದ್ರೂ ಹಾಕೋಬೋದು. ನಾನು ಇದೇ ಪ್ಯಾಂಟ್ಗೆ ಇದು ಶಾರ್ಟ್ ಟಾಪು ಮಿಶೋದಲ್ಲೇ ಬುಕ್ ಮಾಡಿದ್ದು. ನನ್ನ ತಂಗಿ ಮದುವೆಗಿಂತ ಮುಂಚೆನೇ ಬುಕ್ ಮಾಡಿದ್ಲು. ಇದನ್ನು ಹಾಕ್ಕೊಂಡು ಈ ಥರ ಇದೊಂದು ರಿಬ್ಬನ್ ತಂದಿದ್ನಲ್ವ ಮೊನ್ನೆ, ಅದನ್ನು ಈ ಥರ ಹಾಕ್ಕೊಂಡು ರೆಡಿಯಾಗಿದ್ದೀನಿ. 3 ಗಂಟೆ 3 ನಿಮಿಷ. ನಾನು 2 ಸಿಟ್ರೀಸನ್ನು ಅಲರ್ಜಿ ಟ್ಯಾಬ್ಲೆಟ್ನ ಕುಡಿದ್ಬಿಟ್ಟು ಮಲ್ಕೊಂಡೋಳು. ಇವಾಗ 2 ಗಂಟೆಗೆ ಎದ್ದೆ. ಅಪ್ಪಾಜಿ ಬಂದು ಹೇಳ್ಸಿದ್ರು. ಅಪ್ಪಾಜಿನೂ ಕೂಡ ಪಾಪು ಬರ್ಡೇಗೇನೋ ಹೋಗಿದ್ರಂತೆ, ಅದರಲ್ಲಿ ಲೆಗ್ ಪೀಸ್ ಕೊಟ್ಟಿದ್ರಂತೆ. ನಡಿ ಬಂದೆ. ನನಗೆ ಲೆಗ್ ಪೀಸ್ ಇಷ್ಟ ಅಂತ ಅಪ್ಪಾಜಿ ಲೆಗ್ ಪೀಸ್ ಕಬಾಬ್ನ ತಂದಿತ್ತು, ಅದು ತಿಂದೆ. ನಮ್ಮಮ್ಮ ಇಲ್ಲಿ ಸೀಮಂತ ಕಾರ್ಯಕ್ರಮಕ್ಕೆ ಹೋಗಿದ್ರು, ಅಲ್ಲಿಂದ ಒಂದು ಸ್ವೀಟ್ ತಂದಿದ್ರು. ಸ್ವೀಟ್ ತಿಂದ ನಂಗೆ ಊಟ ಮಾಡೋಂಗೆ ಇಲ್ಲ. ಬಟ್ ಅವರು ನಮಗೆ ತುಂಬ ಬೇಕಾದರಲ್ವ, ತಾರಸಿಗೆ ಹೋಗಲೇಬೇಕು. ಸೀಮಂತಕ್ಕೂ ಹೋಗಬೇಕಿತ್ತು. ಪುನಿಯಣ್ಣ ನನಗೆ ಕೇಳ್ತಿದ್ರಂತೆ ಸುಷ್ಮಾ ಬಂದಿಲ್ವಾ ಅಂತ. ನಂಗೆ ನಿಜವಾಗ್ಲೂ ಆಗ್ತಾ ಇರಲಿಲ್ಲ, ನೀರು ಸೋರೋ ಥರ ಸೋರ್ತಾ ಇತ್ತು. 2 ಟ್ಯಾಬ್ಲೆಟ್ ಕುಡಿದ್ಮೇಲೆ ಈಗ ಒಂದು ಸ್ವಲ್ಪ ಪರವಾಗಿಲ್ಲ. ಸೀಮಂತಕ್ಕೂ ಹೋಗಬೇಕಿತ್ತು. ಇಲ್ಲೇ ರಂಗಸ್ಥಳದಲ್ಲಿ ನಮ್ಮ ಪಕ್ಕದ ಬೀದಿರಿ ಫಂಕ್ಷನ್ ಇದ್ದಿದ್ದು. ಕೇಳ್ತಿದ್ರಂತೆ ಅಣ್ಣ ಬಂದಿಲ್ವಾ ಅಂತ. ಅಮ್ಮ ಬಂದು ಮನೇಲಿ ಹಂಗಂತಿದ್ರು. ಬಟ್ ಏನು ಮಾಡೋದು, ನಂಗೆ ಹುಷಾರಿರಲಿಲ್ವಲ್ಲ. ಈಗಲೂ ನಂಗೆ ಹೋಗೋಕ್ಕಾಗ್ತಾಯಿಲ್ಲ. ಬಟ್ ಅಣ್ಣ ಸ್ವಾಮಿ ಅಣ್ಣ ಬಂದು ಬೆಳಗ್ಗೆ ನನಗೂ ಹೇಳ್ಬಿಟ್ಟು ಹೋಗಿದ್ದಾರೆ ಬರಬೇಕು ಅಂತ. ಹೋಗಿಲ್ಲ ಅಂದರೆ ಮತ್ತೆ ಅವರು ಬೇಜಾರು ಮಾಡ್ಕೊತಾರೆ. ಆ್ಯಂಡ್ ಈಗ ಒಂದು ಸ್ವಲ್ಪ ಪರವಾಗಿಲ್ಲ, ನಾನು ಟ್ಯಾಬ್ಲೆಟ್ ತೊಗೊಂಡ್ಮೇಲೆ. ಹಾಗೆ ಈ ಥರ ರೆಡಿಯಾಗಿ ಹೋಗ್ತಾಯಿದ್ದೀನಿ. ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ ಬನ್ನಿ ಇವಾಗ ಊಟಕ್ಕೆ ಹೋಗೋಣ. ರೆಡಿ ಆಗೈತಲ್ಲ, ಪುನಿಯಣ್ಣ ಅವ್ರು ಹೆಂಡ್ತಿನ ಕಳಿಸೋದು ಅದು ಹಿಂದೆ ಬೀದಿ. ಈಗ ತಾಸಿಗೆ ಹೋಗ್ತಿರೋದು ಮುಂದೆ ಬೀದಿ. ಇವತ್ತೆಷ್ಟು ಫಂಕ್ಷನ್ಸ್ ಗೊತ್ತಾ ನಮ್ಮೂರಲ್ಲಿ. ಅಮ್ಮ ಈ ಥರ ಆರೆಂಜ್ ಕಲರ್ ರೆಡಿ ಆಗಿದೆ. ಕೃತೂ ಆರೆಂಜ್ ಫ್ರ್ಯಾಕು, ನಾನು ಒಬ್ಬಳೇ ಸ್ವಲ್ಪ ಚೇಂಜ್. ನಾನು ಆರೆಂಜ್ ಹಾಕೋಬಿಟ್ಟಿದ್ರೆ ಫುಲ್ ಮ್ಯಾಚ್ ಆಗೋದು. ಫ್ರೆಂಡ್ಸ್, ಊಟ ಮುಗ್ದಿತ್ತು ನಂದು. ಕೃತುಗೆ ಅಮ್ಮಂಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಕೃತು ಗೀ ರೈಸು ಚೆನ್ನಾಗಿತ್ತು ಅಂತೇಳಿ, ಸಪ್ಪೆ ಇತ್ತು ಅಂತೇಳಿ ಗೀ ರೈಸ್ ತಿಂದ್ಲು. ಅವಳು ಪೀಸ್ನು ನಾವು ಏನು ಕೂಡ ಹಾಕಿಸ್ಲಿಲ್ಲ, ಅವಳು ತಟ್ಟೆಲಿ ಅಷ್ಟೇ ಹಾಕ್ಸಿದ್ದು. ನಂಗೆ ಊಟ ಮಾಡೋಕ್ಕೆ ಬೇರೆ ಆಗಲಿಲ್ಲ. ಟ್ಯಾಬ್ಲೆಟು ಮಂಕು ಬೇರೆ, 1-2 ಪೀಸ್ ಅಲ್ಲೇ ಬಿಟ್ಬಿಟ್ಟೆ ಎಲೆನೇ. ಯಾವಾಗಲೇ ಬಂದಿದ್ರು ಚಾಂದವ್ರ ಅತ್ತೆ ಅಮ್ಮ, ಈಗ ನಮ್ಮ ಜೊತೆ ವಾಪಸ್ ಬರ್ತಾ ಇದ್ದಾರೆ. ಊಟ ಮುಗಿತ್ತು. ಇದೇ ತಾರಸಿ ಹಾಕಿರೋದು ನೋಡಿ. ಅಕ್ಕ ಅವ್ರದ್ದೇ ಮನೆ, ಅಲ್ಲಿ ಪಿಂಕ್ ನೈಟಿ ಹಾಕೊಂಡಿದ್ದಾರಲ್ಲ ಅವ್ರ ಮನೆ ಊಟಕ್ಕೆ ಬಂದಿದ್ದು ನಾವು. ಇಲ್ಲಿ ಊಟ ಕೊಡ್ತಾಯಿದ್ರು. ಇಲ್ಲಿ ಊಟ ಮುಗಿಸ್ಕೊಂಡು ಇದೇ ತಾರಸಿ ಈಗ ನಮ್ಮ ಮನೆಗೆ ಹೋಗೋಣ ಬನ್ನಿ. ಮತ್ತೆ ಮಲಗಿದ್ದೀನಿ. ಮಸ್ತಿನ ಸಿಟ್ರೀಸನ್ ಅದು ತೊಗೊಂಡ್ರೆ ನಿದ್ದೆ ಬರುತ್ತೆ. 2 ಟ್ಯಾಬ್ಲೆಟ್ ತೊಗೊಬಿಟ್ಟಿಲ್ಲ, ಸಾರಿ. ಹಾಗಾಗಿ ತುಂಬ ಒಂಥರ ನಿದ್ದೆ ಅಂದರೆ ನಿದ್ದೆ. ಟೈಮ್ ಆಗೋಯ್ತು 5 ಗಂಟೆ 9 ನಿಮಿಷ. ಸಂಡೇ ಮುಗ್ದೋಯ್ತು. ಇವಾಗ ಕಾಫಿ ಇಡಬೇಕು. ಅಮ್ಮ ಅವ್ರಿಗೆ ಕಾಫಿ ಇಟ್ಕೊಡೋ, ನಮಗೆ ಟೀ ಇಡು ಅಂತಿದ್ದಾರೆ. ನಾನು 2 ಇಡಲ್ಲ, ನಾವು ಎಲ್ರಿಗೂ ಕಾಫಿನೇ ಇಟ್ಬಿಟ್ಟಿರ್ತೀನಿ. ಈಗಲೂ ಹೆಂಗೆ ಅಂದರೆ ಒಂಥರ ಮಂಕು ನಿದ್ದೆ ಎಳಿತಾ ಇದೆ ನನಗೆ. ಮಾತ್ರೆ ಪವರ್ ಅನಿಸುತ್ತೆ. ಬಟ್ ಕೋಲ್ಡ್ ಫುಲ್ ಕಂಪ್ಲೀಟ್ಲಿ ಕಡಿಮೆ ಆಯಿತು. ಒಂದು ಸರಿ ಆದರೆ ಒಂದು ಬಿಡೋರೋಗ ಗೈಸ್, ಏನು ಮಾಡೋದು. ಇನ್ನೇನು ಇವಾಗ ನೈಟ್ ನಾವು ನಾನ್ ವೆಜ್ ಮಾಡ್ತಿಲ್ಲ, ಅಲ್ಲೆಲ್ಲ ನಾನ್ ವೆಜ್ ಊಟ ಮಾಡ್ಕೊ ಬಂದಿದ್ದೀವಿ. ಇವಾಗ ನೈಟು ಎಂಥದ್ದು ಸ್ಪೆಷಲ್ ಏನಪ್ಪ ಒಬ್ಬಿಟ್ಟು ಮಾಡ್ಕೊತಾ ಇದ್ದೀವಿ. ಹಾಗೆ ಹಸಿ ಕಾಳು ತರಕಾರಿ ಹಾಕಿ ತರಕಾರಿ ಸಾರು, ರೈಸು, ಮುದ್ದೆ, ಹಾಗೆ ಸ್ಪೆಷಲ್ ಒಬ್ಬಿಟ್ಟು. ಇಷ್ಟು ನೈಟ್ ಊಟಕ್ಕೆ. ಇವತ್ತು ನೆಂಟರು ಬಂದಿದ್ದಾರಲ್ಲ, ಹಾಗಾಗಿ ಇವಾಗ ಕಾಫಿ ಇಡೋಣ ಬನ್ನಿ. ಗಡ್ತುಳಿ ಕಾಳು, ಬೀನ್ಸು ಮತ್ತು ಮೊಳಕೆ ಕಾಳು ಹಾಕಿದ್ದೀನಿ. ಇದಕ್ಕೆ ಒಂದು ಆಲೂಗೆಡ್ಡೆ ಕಟ್ ಮಾಡಿ ಹಾಕಬೇಕು, ಮಸಾಲೆ ರುಬ್ಕೋಬೇಕು. ಕಾಫಿ ಇಡ್ತಾ ಇದ್ದೀನಿ ಯಾಕಂದರೆ ಗೆಸ್ಟ್ ಬಂದಿದ್ದಾರೆ, ಆಂಟಿ ಬಂದಿದ್ದಾರೆ. ಅದು ತಾರಸಿಗೆ ಹೋಗಿದ್ನಲ್ವ, ಅವರ ಮಗಳು ಮನೆಯದೇ ತಾರಸಿ. ಅವರು ನೀವು ನೋಡಿದ್ದೀರೋ ಏನೋ ನನಗೆ ಗೊತ್ತಿಲ್ಲ, ಯಾಕಂದರೆ ಸ್ವಾಗತ ಇದ್ದಾರಲ್ಲ ಅವ್ರ ಪಕ್ಕದ ಮನೆಯವರು. ಸೊ ಅವರೇ ಹುಡುಗನ ತೋರಿಸಿದ್ದು ನನ್ನ ತಂಗಿಗೆ. ಅವ್ರ ಮಗಳನ್ನು ಇದೇ ಊರಿಗೆ ಕೊಟ್ಟಿರೋದು, ನಮ್ಮ ರಿಲೇಷನ್ಗೆ ಕೊಟ್ಟಿರೋದು. ನಾವು ಮಧ್ಯಾಹ್ನ ಹೋಗಿದ್ದು ಅವರ ಮಗಳ ಮನೆಗೇ ಊಟಕ್ಕೇನೆ. ಈಗ ಕರೆದ್ಬಿಟ್ಟು ಬಂದಿದೆ ಬನ್ನಿ ಆಂಟಿ ಅಂತ. ಪಾಪ ಈಗ ಫ್ರೀ ಆಯಿತು ಅಂತ ಹೇಳಿ ಕೆಲಸ ಎಲ್ಲ ಮುಗಿಸಿ ಇವಾಗ ಬಂದಿದ್ದಾರೆ. ಅವ್ರಿಗೆ ಸ್ವಲ್ಪ ಕಾಫಿ ಇಡ್ತಾಯಿದ್ದೀನಿ. ಅಮ್ಮನ ನಾವು ಸೇರಿಕೊಂಡು ಹರಿನಾಳೆ ಅಪ್ಪನೂ ಅಮ್ಮನೂ ಆಂಟಿ ಬಂದಿದ್ರಲ್ಲ, ಅವರು ಊಟಕ್ಕೆ ಅಲ್ಲಿಗೆ ಬನ್ನಿ ಅಂದ್ಬಿಟ್ಟು ನೈಟ್ ಊಟಕ್ಕೆ ಇವಾಗ ಕರ್ಕೊಂಡೋದ್ರು. ಇನ್ನು ಅಪ್ಪಾಜಿನೂ ಮಧ್ಯಾಹ್ನ ಮಗು ಬರ್ತಡೇ ಫಂಕ್ಷನ್ಗೆ ಹೋಗಿದ್ರಲ್ಲ, ಅವರು ಹೋಗಿರಲಿಲ್ಲ. ಅವ್ರನ್ನೂ ಬರಲೇಬೇಕು ಅಂತ ಹೇಳಿ ಅವ್ರನ್ನೂ ಕರ್ಕೊಂಡೋದ್ರು. ಇನ್ನು ಕೃತೂ ಅಪ್ಪಾಜಿ ಜೊತೆ ಹೋಗಿದ್ದು, ಎಲ್ಲ ಅಲ್ಲೇ ಊಟ ಮಾಡ್ಕೊಂಡ್ಬಂದಿದ್ದಾರೆ. ಅಮ್ಮಂಗೆ ನಾನು ರೈಸ್ ಮಾಡಲಿಲ್ಲ. ರೈಸ್ ನೋಡಿ ಇಷ್ಟೊಂದಿದೆ, ಸಾಂಬಾರು ಮಾಡಿ ಇಟ್ಟಿದ್ದೀನಿ. ನನಗೂ ಊಟ ಬೇಡ. ಹರಿನಳ್ಳಿ ಅಜ್ಜಿ ಯಾಕೆ ಊಟ ಮಾಡಲಿಲ್ಲ? ಹೌದಾ, ಇಲ್ಲೇ ಊಟ ಮಾಡಲಿ ಬಿಡು. ಇದನ್ನು ಸ್ವಾಗತವರು ನಮ್ಮ ಮನೆಗೆ ಎಣ್ಣೆ ಸೋಸೋದಿಲ್ಲ ಅಂತ ಹುಬ್ಳಿಯಿಂದ
ತೊಗೊಬಂದಿದ್ದಾರೆ. ಪಾಪ ಅದು ಏನೋ ಆನ್ಲೈನಲ್ಲಿ ಏನೋ ಬುಕ್ ಮಾಡಿ ತೊಗೊಬಂದಿದ್ದಾರೆ. ಕ್ಯೂಟಾಗಿದೆ. ಈ ಥರ ತೊಗೊಂಡು ಎಣ್ಣೆ ಸಾರ್ಗಲು ಇಲ್ಲಿ ಒಬ್ಬಿಟ್ಟು ಚಿನ್ನಮ್ಮ ಮತ್ತು ಅರಿನಾಡಿ ಅಜ್ಜಿ ಎಲ್ಲ ಬರಲೇ ಇಲ್ಲ. ಎಲ್ಲಿ ಕೂತದೆ ಹಂಗಾರೆ ಊಟ ಮಾಡ್ಕೊಂಡು ಲೇಟಾಗಿ ಬರ್ತದೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಾರಿ, ನೆನ್ನೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಈಗ ಬೆಳಿಗ್ಗೆ ಎದ್ದು ನೆನ್ನೆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 7 ಗಂಟೆ ಏನೋ ಆಗಿದೆ. ಎಲ್ಲ ಮಗಳು ಬಾ ಮಗಳ ಕಡೆ ನಮ್ಮಮ್ಮ ರೊಟ್ಟಿ ಆಗ್ತೈತೆ. ನಾನು ಹೊರಟೆ ಇವಾಗ. ಮೊಟ್ಟೆ ಬೇಯಿಸೈತೆ, ಉಬ್ಬಿಟ್ಟಿದ್ದಾವೆ. ಒಂದೆರಡು ಬಾಳೆಹಣ್ಣು ಹಾಕ್ಕೊಬಿಡೋಣ. ನಮಗಿಲ್ಲಿ ಏನು ಬೆಳಗ್ಗೆಲ್ಲ ತಿನ್ನೋಕ್ಕಾಗಲ್ಲ. ಎಲ್ಲನೂ ಬ್ಯಾಗ್ ಒಳಗಡೆ ಹಾಕ್ಕೊಂಡು ಹೋಗ್ತೀನಿ. ಇವಾಗ ಇಲ್ಲಿ ಒಬ್ಬಿಟ್ಟು ತೊಗೊಂಡಿದ್ದೀನಿ, ನನಗೆ ಕೀರ್ತನಂಗೆ ಆಗುತ್ತೆ ಅಂತ ಹೇಳಿ. ಬಾಳೆಹಣ್ಣು, ಮಮ್ಮಿ ಮೊಟ್ಟೆ ಬೇಯಿಸಿದ್ದಾರೆ. ಮೊಟ್ಟೆ ಒಂದು ತಿನ್ಕೋತೀನಿ, ರೊಟ್ಟಿನೂ ಕೂಡ ಬಾಕ್ಸ್ ಒಳಗಡೆನೆ ಹಾಕೋತೀನಿ. ನನಗಿಲ್ಲಿ ಏನು ತಿನ್ನೋಕ್ಕಾಗಲ್ಲ. ಹೋಗಿ ಚಿನ್ನಲ್ಲಿ ಇನ್ನೊಂದು ಬಾಕ್ಸ್ ಇಲ್ವಾ, ಹಾಕಿಸ್ಕೋಗು. ಫ್ರೆಂಡ್ಸ್, ನಾನಿವಾಗ ಹೊರಟೆ ನೋಡಿ. ಈ ಥರ ಕಾಫ್ ಹಾಕ್ಕೊಬಿಟ್ಟಿದ್ದೀನಿ. ಸಾಲಿಗ್ರಾಮದ ಗುಲಾಬಿ ಹಾಕ್ಬಿಟ್ಟು ಹೋಗ್ತೀನಿ. ವಾಟರ್ ವಾಶ್ ಮಾಡಿಸಿರ್ಲಿಲ್ಲ. ಇವತ್ತು ಅಪ್ಪಾಜಿಗೆ ಹೇಳಿದ್ದೀನಿ ವಾಟರ್ ವಾಶ್ ಮಾಡ್ಸೋಕ್ಕೆ. ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಹಾಕ್ಬಿಟ್ಟು ಹೋಗ್ತೀನಿ. ಅಲ್ಲಿ ಎತ್ಕೊಂಡೋಗಿ ವಾಟರ್ ವಾಶ್ ಮಾಡಿಸು ಅಂತಾನಿದ್ದೀನಿ. ಇವಾಗ ಏನು ತಿಂದಿಲ್ಲ, ಅದಕ್ಕೆ ಖಾಲಿ ಹೊಟ್ಟೆಗೆ ಒಂದೆರಡು ಬಾಲಕ್ಕಿ ಬಾಳೆಹಣ್ಣು ತಿನ್ನೋಣ ಅಂತ ಹೇಳಿ ತಿಂತೀನಿ. ಅದನ್ನು ಬ್ಯಾಗ್ ಒಳಗಡೆ ಹಾಕ್ಕೊಂಡೆ, ಆ ದೊಡ್ಡ ಬಾಳೆಹಣ್ಣು. ಬನ್ನಿ ಗೈಸ್, ಇವಾಗ ಹೊರಡೋಣ. ಇದ್ಬಿಟ್ಟು ಹೋಗಿ ಲೇಟಾಗಿ. ಹಾಂ, 10 ಗಂಟೆಗೆ ಹೋಯ್ತು. ಸರಿ ಅಮ್ಮ. ಕೃತು ಬಾಯ್ ಕೃತು ಬಾಯ್ ಮಾಡು. ಬರ್ತೀನಿ. ಬಾಯ್ ಮಾಡ್ಬಿಡಿ ಹಂಗೆಯ. ಫ್ರೆಂಡ್ಸ್, ನನ್ನ ಗಾಡಿ ಸೆಂಟ್ರ್ ಸ್ಟ್ಯಾಂಡ್ ಹಾಕ್ಬಿಟ್ಟಿದ್ದಾರೆ. ಅದನ್ನು ತೆಗಿಯೋಕ್ಕಾಗೋದಿಲ್ಲ ನನಗೆ. ಅಪ್ಪ ನಾನೇ ತಗೊಡ್ತೀನಿ ಬಿಡು ಅಂತ ಹೇಳಿದ್ರು. ಅದಕ್ಕೆ ಇವಾಗ ಅವ್ರ ಗಾಡಿನ ಇಲ್ಲಿ ಸೈಡ್ಗೆ ಹಾಕ್ಬಿಟ್ಟು ನನ್ನ ಗಾಡಿ ತೆಗೆದುಕೊಡ್ತಾರೆ. ಅಪ್ಪ ಎಷ್ಟು ವೆಯ್ಟ್ ಗೊತ್ತಾ, ನನಗಂತೂ ಆಗೋದೆಲ್ಲ. ಸೆಂಟ್ರ್ ಸ್ಟ್ಯಾಂಡ್ ಹಾಕಿದ್ರೆ ತೆಗೆದುಕೊಡ್ತಿದ್ದಾರೆ. 4 ಗಂಟೆ ಹತ್ರ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಡ್ಯೂಟಿ ಮುಗಿಸಿ ನಾನು ಹೊರಟೆ. ನನಗೆ ಬಸ್ ಇರಲಿಲ್ಲ, ಆಟೋ ಸಿಕ್ತು. ಆಟೋ ಮುಂದೆ ಸೇರಿದೆ. ಕಾಯಿ ಹೊಳೆಗೆ ತುಂಬ ತುಂಬಿತ್ತು. ಬದಿಲ್ಲ, ತುಂಬ ನೀರು ಖಾಲಿ ಹೋಗಿದೆ. ಹಾಲು ಮೊಸರು ತಗೊಂಡು ಅರ್ಧ ಲೀಟ್ರು ಹಾಲು, ಅರ್ಧ ಲೀಟ್ರು ಮೊಸರು ಕೊಡಿ. ಮೊಸರು ತೊಗೊಂಡು ನಾನು ಶೋರೂಮ್ ಹತ್ರ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಅಪ್ಪಾಜಿಗೆ ಹೇಳಿದೆ ಗುಲಾಬಿನ ವಾಟರ್ ಸರ್ವಿಸ್ ಮಾಡಿರ್ತೀವಲ್ಲ, ಅಂದರೆ ವಾಟರ್ ವಾಶ್ ಮಾಡಿಸಿರ್ಲಿಲ್ವಲ್ಲ, ಮಾಡಿಸು ಅಂತ ಹೇಳಿ. ಪೆಟ್ರೋಲ್ ಬಂಕ್ ಹಾಕಿದ್ನಲ್ಲ ಅಪ್ಪಾಜಿ, ಪೆಟ್ರೋಲ್ ಬಂಕಿಂದ ತೊಗೊಂಡೋಗಿ ಶೋರೂಮ್ಗೆ ಹಾಕೈತೆ. ಬೆಳಗ್ಗೆ ಅವ್ರು ನನ್ನ ಗುಲಾಬಿನ ಫುಲ್ ಚೆನ್ನಾಗಿ ತೊಳೆದು ಬಿಲ್ಲು ಮಾಡಿರ್ತಾರೆ. ಇವಾಗ ಮಳೆ ಬೇರೆ ಬಂದು ಹೋಗೈತೆ, ಉದುರುತ್ತೈತೆ. ಮಳೆ ಬರದೇ ಹೋದರೆ ಸಾಕು. ಮಳೆ ಉದುರುತ್ತದೆ ಗೈಸ್, ಹೆಂಗೆ ಹೋಗೋದೋ ಗೊತ್ತಿಲ್ಲ. ನೋಡೋಣ. ಗುಲಾಬಿ ತಗೊಂಡು ಮನೆಗೆ ಹೋಗೋಣ ಇವಾಗ. ಇನ್ಯಾವ ಅಮೌಂಟ್ ಕೊಡ್ತಾರೆ ನಿಮಗೆ? ಹಾಂ, ಯಾವ ಅಮೌಂಟ್ ಕೊಡ್ಬೇಕು ಸರ್? ನಾನು ಕೀ ಬಂಚಿಲ್ಲಿ. ಓಕೆ. ಅಜ್ಜಿನೂ ಕೂಡ ಗದೆ ತವಿಂದ ಹುಲ್ಲು ತೊಗೊಂಡು ಬಂದರು. ಇವಾಗ ಟೈಮ್ ಬಂದು 7 ಗಂಟೆ. ಕೃತಜ್ಞ ಹೋಮ್ವರ್ಕ್ ಮಾಡ್ತಿದ್ದಾಳೆ. ಅವ್ರು ಬರೆಯೋ ಹುಟ್ಟ ನೋಡಿ ಹೆಂಗೆ ಹುಟ್ಟ ಆಗ್ತಾ. ಪಿಂಕಿ ಏನು ತಿಂತದೆ? ಏನೋ ತಿಂದು ಸಿಗಾಕೊಂಡಿರಂಗದೆ. ಏನು ತಿಂತದೆ ಪಿಂಕಿ? ಕೇಕ್ ಹಾಕಿರಂಗದೆ ಅಜ್ಜಿ ಚಿನ್ನಕ್ಕೆ ಪಿಂಕಿಗೆ ಕೇಕ್ನ. ಅದಕ್ಕೇನೋ ಅದು ಇದು ಮಾಡ್ತದೆ. ಈಗ ಹೌದಾ, ಸರಿ ಬಿಡಿ. ನಾನು ನಾಳೆ ಬೇರೆ ಕೇಕ್ ತರ್ತೀನಿ. ಟೀ ಇಡು ಅಂತ ಹೇಳಿ ಗೈಸ್ ಅಮ್ಮ, ಅದಕ್ಕೆ ಟೀ ಇಡೋಣ ಅಂತ ಹೇಳಿ ಬಂದೆ. ಈಗ ಡ್ಯಾಡಿಗೆ ಸ್ವಲ್ಪ ಟೀ ಇಟ್ಕೊಡ್ಬೇಕು. SI ಅಲ್ಲ, ಏನು ಗೊತ್ತು? ಏನು? 6. 1 2 3 ಪ್ರಾಕ್ಟೀಸ್ ಮಾಡ್ತಿದ್ದಾಳೆ ಕೃತಜ್ಞ ವಿತ್ ಸ್ಪೆಲ್ಲಿಂಗು. 7 ಬರೀ ಮಗನೆ. 7 ಎಸ್ ಹೇಳಿದ್ರೆ ಬರೀತಾಳೆ. ಎಸ್ ಇ ಎಲ್ಲ ಬರೀತಾಳೆ. ವಿ 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 ಇ
ಎಸ್ ಎನ್ 7 ಗುಡ್ ಬೇಬಿ 7 ಬರೀರಿ. ಎಲ್ರಿಗೂ ಹಾಯ್ ಮಾಡಿ ಮಗಳು. ನನ್ನ ಮಗಳು ಇನ್ಮೇಲಿಂದ ಮಾತಾಡ್ತಾಳಂತೆ ಗೈಸ್ ವಿಡಿಯೋದಲ್ಲಿ. ನಾನಿವತ್ತು ಇದನ್ನ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಯಾರು ಬ್ಯಾಡ್ ಕಮೆಂಟ್ ಮಾಡಿ, ಗುಡ್ ಕಮೆಂಟ್ಸ್ ಮಾಡಿ. ಎಲ್ಲರೂ ವಿಡಿಯೋನ ನೋಡಿ ಚೆನ್ನಾಗಿ ಫುಲ್ ನೋಡಿ ಮಾಡ್ತಾನೆ ಹೇಳ್ತೀನಿ ಅಂತಾನೆ ಯಾರು ನೋಡ್ಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್. ಚಿರಕ ಚೆನ್ನಾಗಿ ಮಾತಾಡ್ದೆ ಮಗನು, ಅಂದರೆ ಜೋರಾಗಿ ಮಾತಾಡಬೇಕು, ಕೇಳಿಸಲ್ಲ ಅವರಿಗೆ. ಸರಿ, ಲವ್ ಯು ಮಾ. ಇಲ್ಲಿಗೆ ಎಫ್ ಐ ಜಿ ಐ ಎಫ್ ಐ ಇಲ್ಲಿಗೆ ಐ ಐ ಜಿ ಹೆಚ್ ಟಿ ಜಿ ಹೆಚ್ ಜಿ ಕರೆಕ್ಟಾಗಿ ಬರೀ. ಫೈಟ್ ಆಯಿತು. 8 ಕಣಿಚಿನ ಈ ಕಣಿಚಿನ ಸಾರಿ ಎಫ್ ಅಲ್ಲ, ಇ ಮಾಡೋದನ್ನ. ಎಫ್ನೇ ಇ ಮಾಡಿ ಮಗಳೇ. ಇ ಐ ಜಿ ಹೆಚ್ ಟಿ 8. ಇಲ್ಲಿಗೆ ಜಿ ಜಿ ಕರೆಕ್ಟಾಗಿ ಬರೀ, ಉಲ್ಟಾ ಬರೀಬೇಡ ಜಿನ. ಜಿ ಹಾಂ ಹೆಚ್ ಟಿ ಹೆಚ್ ಟಿ 8 NINE 9 TN 10. ಎಷ್ಟು ಹುಡುಗಿದ್ ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ ನಿಮ್ಮ ಕೈಲಿಗೆ. ಆಮೇಲೆ ಸಿಗ್ತೀನಿ ವ್ಲಾಗ್, ಆಮೇಲಿಂದ ಕಂಟಿನ್ಯೂ ಮಾಡ್ತೀನಿ. ಇವಳಿಗೆ ಪ್ರಾಕ್ಟೀಸ್ ಮಾಡಿಸ್ಬಿಡ್ತೀನಿ ಎಲ್ಲವನ್ನ. ಬರೀ ಮಗನೆ NINE 9 ಇಲ್ಲಿಗೆ ಕೆಳಿಕೆ ಇಲ್ಲಿಗೇನು NINE ಋತುದು ಎಲ್ಲ ಹೋಮ್ವರ್ಕ್ ಆಯಿತು. ಒಬ್ಬಿಟ್ಟು ತಿಂತಾವಳೆ ತುಪ್ಪದಲ್ಲಿ. ನಂಗೆ ಊಟ ಮಾಡೋಂಗಿಲ್ಲ, ಅಪ್ಪಾಜಿ ಅಮ್ಮಂಗೆ ಊಟ ಕೊಡ್ತಾಯಿದ್ದೀನಿ. ಎಲ್ಲ ಈ ಥರ ಹಾಲಿಗೆ ತಂದು ಇಟ್ಕೋತೀವಿ ನಾವು. ಈ ಥರ ನಾವು ಮುಂಚೆ ಅಲ್ಲಲ್ಲೇ ಹಾಕೊಂಡು ಊಟ ಮಾಡೋವು. ಈ ಥರ ನಮ್ಮ ಸಂತು ತೋರಿಸ್ಕೊಟ್ಟಿದ್ದು ಎಲ್ಲ ಹಾಲಿಗೆ ತಂದು ಇಟ್ಕೊಂಡು ಎಲ್ಲರೂ ಒಟ್ಟಿಗೆ ಊಟ ಮಾಡೋದನ್ನು ನನ್ನ ತಂಗಿ ಅವಾಗ ಹೇಳ್ತಾ ಇರ್ತಾಳೆ, ಇದನ್ನು ನಾವು ಬಾವಿನಿಂದ ಕಲ್ತ್ಕೊಂಡಿದ್ದು ಅಂತ ಹೇಳಿ. ಬನ್ನಿಗೆ ಈಗ ನಾನು ಊಟ ಮಾಡೋಂಗಿಲ್ಲ, ಒಂದು ಬಾಳೆಹಣ್ಣು ತಿಂದ್ಬಿಟ್ಟು ಮಲ್ಕೋತೀನಿ ನಾನು. ಫ್ರೆಂಡ್ಸ್ ಊಟ ಮಾಡಿ ಎಲ್ಲ ಮಲ್ಕೋತಾ ಇತ್ತು. ನಮ್ಮಮ್ಮ ಅಪ್ಪಾಜಿ ಏನೋ ಗೊಬ್ಬರ ತಂದಿದ್ರು ಅಂತ ಹೇಳಿ ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ನಾನು ಸ್ವಲ್ಪ ಹೊತ್ತು ಕೂತಿದ್ದೆ, ಯಾಕಂದರೆ ಊಟ ಆಗ್ತಿದ್ದಂಗೆ ಹೋಗಿ ಮಲ್ಕೊಂಡು ಮಲ್ಕೋಬಾರ್ದಲ್ಲ, ಅದಕ್ಕೆ ಸ್ವಲ್ಪ ಹೊತ್ತು ಕೂತಿದ್ದು ಟಿ ವಿ ನೋಡ್ಕೊಂಡು. ಅದಾದಮೇಲೆ ಹೋಗಿ ಮಲ್ಕೊಂಡೆ. ಇವ್ಲೋಗ್ನ ಇಲ್ಲಿ ಏನು ಮಾಡ್ತಾಯಿದ್ದೀನಿ. ಬಾಯ್.